ಮಂಡ್ಯ ಜಿಲ್ಲೆಯ ಜೆಡಿಎಸ್ ಮಾಜಿ ಶಾಸಕರ ವಿರುದ್ಧ ಹರಿಹಾಯ್ದಿರುವ ಕೇರ್ಪೇಟೆ ಉಸ್ತುವಾರಿ ಹಾಗೂ ಕಾಂಗ್ರೆಸ್ ಕಿಸಾನ್ ಅಧ್ಯಕ್ಷ ಸಿ.ಆರ್. ರಮೇಶ್ ಅವರು ಜೆಡಿಎಸ್ಗೆ ಜಿಲ್ಲೆಯ ಜನತೆ ಹಾಲು ತುಪ್ಪ ಬಿಟ್ಟಿದ್ದಾರೆ. ಕಾಂಗ್ರೆಸ್ ಬಗ್ಗೆ ಮಾತನಾಡುವ ನೈತಿಕ ಹಕ್ಕು ಮಾಜಿ ಶಾಸಕರಿಗೆ ಇಲ್ಲ ಎಂದು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ನಿನ್ನೆ ಮಾಜಿ ಶಾಸಕರು ಅನ್ನದಾನಿ ಹೇಳ್ತಾರೆ ನರೇಂದ್ರ ಸ್ವಾಮಿಗೆ ಕಮಿಷನ್ ಹೋಗಿಲ್ಲ ಅಂತ. ಅಂದ್ರೆ ಕಮಿಷನ್ ತಾಳು ಸಂಸ್ಕೃತಿ ಜೆಡಿಎಸ್ ಅವರ ಹತ್ರ ಇರೋದು, ಕಾಂಗ್ರೆಸ್ ಏನೂ ಇಲ್ಲ. ಬಿಗ್ ಬಾಸ್ ರೆಸಾರ್ಟ್ ನಡೀತಾ ಇರೋದು, ರೆಸಾರ್ಟ್ ಪರಿಸರವನ್ನು ಹಾಳು ಮಾಡಿದೆ ಅಂತೇಳಿ ಈ ಹಿಂದೆ ನೋಟಿಸ್ ಕೊಟ್ಟಿದ್ರು ಹಿಂದೆ ಇದ್ದಂತವ್ರು. ಈಗಲೂ ನಮ್ಮವರು ನರೇಂದ್ರ ಸ್ವಾಮಿ ಅಧ್ಯಕ್ಷ ಬಂದಿದ್ರೆ ಸೂಕ್ತ ಕ್ರಮಕ್ಕೋಸ್ಕರ ಅವರು ರೆಸಾರ್ಟ್ ಬೀಗ ಹಾಕಿದ್ದಾರೆ. ಬಿಗ್ ಬಾಸ್ ಏನ್ ಬೀಗ ಹಾಕಿದ್ವಲ್ಲ, ಬಿಗ್ ಬಾಸ್ ಅವ್ರು ತಪ್ಪು ಅಂತ ಹೇಳಿದ್ವಲ್ಲ ಅವ್ರೆಲ್ಲವೇ. ಅದಕ್ಕೆ ಹೇಳ್ತಾ ಇದ್ದ ನೀವಯ್ಯ, ಓಹೋ ಬಹಳ ಜನಕ್ಕೆ ಕಲಾವಿದರಿಗೆ ಅನ್ಯಾಯ ಆಗಬೇಕು, ಯಾರು ಅದನ್ನ ಆಯೋಜನೆ ಮಾಡಿದ್ದಾರೆ ಅವರು ನೋಡ್ಕೊಳ್ತಾರೆ. ಆದ್ರೆ ನರೇಂದ್ರ ಸ್ವಾಮಿಗೆ ಎಲ್ಲಿ ಹೋಗಿಲ್ಲ ಅಂತ ಹೇಳಿದ್ರು ಕಮಿಷನ್ ಮತ್ತೆ ವಾಪಸ್ ತಗೋಬೇಕು, ಈ ಜಿಲ್ಲೆಯ ಜನರಿಗೆ ಕ್ಷಮೆ ಕೇಳಬೇಕು. ಇನ್ನೊಬ್ರು ಮಾಜಿ ಸಚಿವರು ಹೇಳ್ತಾರೆ ಕಾವೇರಿ ಆರತಿ ಮಾಡಿದ್ರು, ದುಡ್ಡು ಹೊಡೆಯೋಕ್ಕೋಸ್ಕರ ಮಾಡಿದ್ದಾರೆ, ದುಡ್ಡುಗೋಸ್ಕರ ಮಾಡಿದ್ದಾರೆ. ಕಾಂಗ್ರೆಸ್ ಅವ್ರಿಗೆ ಈ ಕೆಲವೇ ದಿನಗಳಲ್ಲಿ ಈ ಜಿಲ್ಲೆಯ ಜನ ಹಾಲು ತುಪ್ಪ ಬಿಡ್ತಾರೆ ಅಂತ ಹೇಳಿ. ಸ್ವಾಮಿ ನಿಮ್ ಪಕ್ಷಕ್ಕಾಗಿ ಹಾಲು ತುಪ್ಪ ಬಿಟ್ಟಿದ್ದಾರೆ, ಈಗ 15 ಸೀಟ್ ಇದ್ದಾರೆ, ಮುಂದಕ್ಕೆ ಎಷ್ಟು ಸೀಟ್ ಬರ್ತೀರಿ ಅಂತ ನೋಡ್ಕೊಳ್ಳಿ ನೀವು. ಆ ರೀತಿ ಎಲ್ಲ ಮಾತಾಡ್ಬೇಕಾದ್ರೆ ಒಬ್ರು ಮಾಜಿ ಸಚಿವರಾಗಿ ಅರ್ಥ ಮಾಡ್ಕೋಬೇಕು. ತಾವು ತಮ್ಮ ಕಾಲದಲ್ಲಿ ತಮ್ಮ ಕುಮಾರಣ್ಣನ ಕರೆದು ತಳ್ಳೂರು ಉತ್ಸವ ಮಾಡಿದ್ರೆ ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿದ್ರಿ, ಅದಕ್ಕೆ ಯಾರಕ್ಕೆ ಕೊಟ್ಟಿದ್ರಿ? ಮನೆ ಯಾವ್ದೋ ಕಾರ್ಯಕ್ರಮ ಹೇಳ್ತೀರಿ ನಮ್ಮ ದುಡ್ಡನ್ನ, ನನ್ನ ಮನೆ ದುಡ್ಡು ತಂದು ಕಾರ್ಯಕ್ರಮ ಮಾಡಿದೆ ಅಂತ. ನಿನ್ ಯಾರಪ್ಪ ನಿನ್ ಮನೆ ದುಡ್ಡು ತಂದು ಕಾರ್ಯಕ್ರಮ ಮಾಡು ಅಂತ ಹೇಳಿದ್ರು? ಕ್ಷೇತ್ರ ಜನ ಕೇಳಿದಾರ. ನಿಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ, ನಿಮ್ಮ ರಾಜಕೀಯ ಮಾಡಕ್ಕೋಸ್ಕರ ಮನೆ ದುಡ್ಡು ಹಾಕಿದ್ರೆ ನಿಂದನೆ ಬರ. ಕ್ಷೇತ್ರ ಜನ ಹಾಕಪ್ಪ ಅಂತ ಹೇಳಿದ್ರ? ಕ್ರೀಡಾಂಗಣದಲ್ಲಿ ಒಳ್ಳೆ ಸಂಗೀತೋತ್ಸವ ಮಾಡಿಸುವಂತ ಯಾರು ಜನ ಕೇಳಿದ್ರ? ನಿನ್ನ ಬೆಳವಣಿಗೆಗೆ ನಿನ್ನ ರಾಜಕೀಯಕ್ಕೋಸ್ಕರ ಮಾಡಿದ್ಯಾ? ಕೇಳ್ಪಡೆ ಶಾಸಕ ಕೇಳ್ತಾರೆ ಗುದ್ಲಿ ಪೂಜೆ ಸರ್ಕಾರ ನನ್ಗೆ ಅನುದಾನ ಕೊಡ್ತಾ ಇಲ್ಲ, ಅದರಿಂದ ಹಿನ್ನಡೆ ಆಗ್ಬಿಟ್ಟಿದೆ ಅಂತ ನಿನ್ನೆ ತಾನೇ ನಾನು ಮಾಧ್ಯಮಗಳಲ್ಲಿ ನೋಡಿದೆ. ಆದ್ರೆ ನಿನ್ನೆ 10 ಲಕ್ಷ ರೂಪಾಯಿ ಒಂದು 2-3 ವರ್ಗನ ಮಾಡಿದ್ರಲ್ಲ ಸನ್ಮಾನ್ಯ ಶಾಸಕರು, ಅವರು ದರ್ಶನ ದುಡ್ಡು ತಂದು ಹಾಕಿರ್ಬೇಕು, ಇಲ್ಲ ಅವ್ರ ಸ್ವಂತ ಮನೆ ದುಡ್ಡು ತಂದು ಹಾಕಿದ್ರ? ಇದನ್ನ ಬಿಡಿ. ಈ ಸರ್ಕಾರ ಅಭಿವೃದ್ಧಿಯ ಪಥದಲ್ಲಿ ಹೋಗ್ತಾ ಇದೆ. ಜನ ಸಾಮಾನ್ಯರಿಗೆ ಏನು ಇವತ್ತು ನುಡಿದಂತೆ ನಡೆದ ಸರ್ಕಾರ ಏನಾದ್ರು ಇದ್ರೆ ಕಾಂಗ್ರೆಸ್ ಸರ್ಕಾರ. ಈ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಈ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಕಂಕಣಬದ್ಧರಾಗಿ ದುಡಿತಾ ಇದ್ದಾರೆ. ಇವತ್ತು ನಾವು ಏನ್ ಯಾವ್ದೋ TAPSMS ಗೆದ್ಬಿಟ್ರಿ ಅಂತ ಹೇಳಿ ಟೀಕೆ ಮಾಡಕ್ ಹೋಗ್ತೀರಾ? ಏನ್ ಗೆದ್ದಿದ್ದೀರಿ? ಸೊಸೈಟಿಗಳೇ ನಾವೇ ಮುಂದಿದ್ದೀವಿ. ಷೇರುದಾರರು ಈ ಹಿಂದೆ ನೀವು ಶೇರ್ ಮಾಡ್ಕೊಂಡಿದ್ರೆ ಗೆದ್ದಿದ್ದೀರಿ, ಅದಕ್ಕೆ ಬೀಗಲ್ಬೇಡ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರಲ್ಲಿ ಚುನಾವಣೆ ನಡೆದಿಲ್ಲ, ನಡೆದಂತ 4-6ರಲ್ಲಿ 2 ನೀವಿದ್ದೀರಿ, TAPSMS ಗಳಲ್ಲಿ 4 ನಾವು ಗೆದ್ದಿದ್ದೀವಿ. ಇನ್ನು ಬರುವ ಚುನಾವಣೆಯಲ್ಲೂ ಜನ ಆಶೀರ್ವಾದ ಮಾಡ್ತಾರೆ. ಈ ಜಿಲ್ಲೆಯ ಜನಕ್ಕೆ ಯಾವೊಬ್ಬ ಮಾಜಿ ಸಚಿವನೋ JDS ಅವರು ಆತುಪ್ಪ ಮಾಡ್ಬೇಕಾಗಿಲ್ಲ. ಆತುಪ್ಪ ಮಾಡೋದು ನಿಮ್ಮ ತೋರ್ಕಡೆ. ನಿಮ್ಗೆ ಯಾವತ್ತಿ ಗಾಳಿ ಆತುಪ್ಪ ಮಾಡ್ಕಳ್ಸಿದ್ರೆ ಮುಂದಕ್ಕೂ ಮಾಡ್ಬಿಡ್ತಾರೆ. ಎಚ್ಚರಿಕೆಯಿಂದ ಮಾತಾಡಿ. ಈ ಕಾಂಗ್ರೆಸ್ ಮಂತ್ರಿಗಳ ಪರವಾಗಿ, ಮಂತ್ರಿಗಳ ವಿರುದ್ಧವಾಗಿ, ಸರ್ಕಾರದ ವಿರುದ್ಧವಾಗಿ ಮಾತಾಡೋದು ಕಮ್ಮಿ ಮಾಡಿ. ಜನ ಗೊತ್ತಿದೆ JDS ಯಾವ ಸ್ಥಿತಿಯಲ್ಲಿದೆ, ಈ ಜಿಲ್ಲೆಯಲ್ಲಿ BJP ಯಾವ ಸ್ಥಿತಿಯಲ್ಲಿದೆ, ಎಲ್ಲವೂ ಜನಕ್ಕೆ ಅರ್ಥ ಆಗ್ತಾ ಇದೆ. ದಯವಿಟ್ಟು ಮಾತಾಡ್ಬೇಕಾದ್ರೆ ನಮ್ಮ ಪಕ್ಷದ ಬಗ್ಗೆ, ನಮ್ಮ ನಾಯಕರ ಬಗ್ಗೆ ಇನ್ನು ಎಚ್ಚರಿಕೆಯಿಂದ ಮಾತಾಡಿ. ಸನ್ಮಾನ್ಯ ಅನ್ನದಾನಿ ಅವರೇ, ಸಂಗೀತ ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರ್ಕೊಳ್ಳಿ. ನೀವು ಸಂಗೀತ ಮಾಡೋದಕ್ಕೆ, ಜನಪದ ಗೀತೆ ಆಡೋ ಮೂಲಕ ಜನನ ರಂಜಿಸಿ. ಆದ್ರೆ ನರೇಂದ್ರ ಸ್ವಾಮಿಗೆ ಕಮಿಷನ್ ಹೋಗಿಲ್ಲ ಅಂತ ಹೇಳಿರೋ ಮಾತಾ ವಾಪಸ್ ತಗೊಂಡು ಈ ಜಿಲ್ಲೆಯ ಜನರಲ್ಲೇ ಕ್ಷಮೆ ಯಾಚನೆ ಮಾಡಿ ಅಂತ ಹೇಳಿ ನಿಮ್ಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಬಗ್ಗೆ ಮಾತಾಡುವಾಗ ಎಚ್ಚರಿಕೆಯಿಂದ ಮುಂದೆ ಮಾತಾಡಿ ಅಂತ ಹೇಳಿ ನಾನು ಒತ್ತಾಯನೂ ಕೂಡ ಆಗಿದೆ.